ಎಲ್ಲರಿಗೆ ನಮಸ್ಕಾರ. ವಿಷಯ ಏನೆಂದರೆ ಶಹಾಬಾದ್ ರಸ್ತೆಯಲ್ಲಿರುವ ಬಾಪು ನಾಯಕ್ ಹಾಗೂ ಕಾನೂನು ನಾಯಕ್ ತಾಂಡಾದ ಕ್ರಾಸ್ ಹತ್ತಿರ ಸಂತ ಸೇವಾಲಾಲ್ ಮಹಾರಾಜರ ಒಂದು ಸ್ಟ್ಯಾಚ್ಯೂವನ್ನು ಕುಡಿಸಿದರು. ಅದನ್ನು ಸಂಬಂಧಪಟ್ಟ ಇಲಾಖೆಯವರು ಮತ್ತು ಗುತ್ತಿಗೆದಾರ ಇಬ್ಬರು ಸೇರಿ ಅಲ್ಲಿ ಇದ್ದ ಮೂರ್ತಿಯನ್ನು ಧ್ವಂಸಗಳು ಅಲ್ಲಿಂದ ತೆಗೆಸಿ ಅದನ್ನು ಎಲ್ಲಿ ಮುಚ್ಚಿಟ್ಟಿದ್ದಾರೋ ಗೊತ್ತಿಲ್ಲ. ಆಮೇಲೆ ನಾವೆಲ್ಲರೂ ಸಮಾಜದವ್ರು ಹೋಗಿ ಅಲ್ಲಿ ಕುಂತು ಸ್ಟ್ರೈಕ್ ಮಾಡ್ತೇವೆ ಅಂತ ಹೇಳೋಣ, ಈ ಥರ ಇಲ್ಲಿ ಇದೆ ಅಂತ ಹೇಳೋಣ. ಅಲ್ಲಿ ಹೋಗಿ ನೋಡಿದೆ, ಅದ್ರ ಫೋಟೋನ ತಗೊಂಬಂದೆವು. ಸಮಾಜ ಎಲ್ಲ ಮುಖಂಡರಿಗೆ ಸೇರಿಸಿ ನಾವೇನೆಲ್ಲ ಒಂದು ದೊಡ್ಡ ಪ್ರಮಾಣದಾಗ ಸ್ಟ್ರೈಕ್ ಮಾಡ್ತೇವೆ ಅಂತ ನಿನ್ನ ರಾತ್ರಿ ಸುದ್ದಿಗೋಷ್ಠಿ ಮಾಡ್ಲತ್ತೇವೆ ಅಂತ ಗೊತ್ತಾಗಿ ಅದೇ ಯಾರು ಕಿಡಿತನ ಮಾಡಿದಾರೋ ಅವರೇ ಆ ಜಾಗಕ್ಕೆ ಮತ್ತು ಅದೇ ಸ್ಥಳಕ್ಕೆ ಆ ಮೂರ್ತಿಯನ್ನು ಮತ್ತೆ ಹಾಕಿದ್ದಾರೆ. ಇದಕ್ಕೆ ಯಾರು ಮಾಡಿದಾರ, ಕುತಂತ್ರ ಯಾರು ಮಾಡಿದಾರ, ಸಂಬಂಧಪಟ್ಟ ಇಲಾಖೆದವರು ಇರಲಿ, ಸಂಬಂಧಪಟ್ಟ ಶಾಸಕರು ಇರಲಿ, ಸಂಬಂಧಪಟ್ಟ ಗುತ್ತಿಗೆದಾರರು ಇರಲಿ, ಅವರ ಬಗ್ಗೆ ಅವರ ಮೇಲೆ ಕಾನೂನು ಕ್ರಮ ಕೈಗೊಳಿಸಬೇಕು. ಮತ್ತು ನಮ್ಮ ಸಮಾಜಕ್ಕೆ ಈ ಥರ ದ್ರೋಹ ಮಾಡ್ತಾ ಇದ್ರಲ್ಲ ಅವರಿಗೆ ತಕ್ಕ ಪಾಠ ಕಲಿಸಬೇಕು. ಇದೇ ನಮ್ಮ ವಿನಂತಿ. ನನ್ನ ಹೆಸರು ನಾರಾಯಣ ಪವಾರ. ಕಾರಣ ಏನೇನು ಸರ್? ನಮ್ಮ ಸಮಾಜದವರು ಹೊರಗೆ ಬರ್ತಾ ಇದ್ದಾರೆ, ಕೆಲಸ ಮಾಡ್ತಾರೆ, ದುಡಿತಾ ಇದ್ದಾರೆ, ಚಲೋ ಕಾಣ್ತಾ ಇದ್ದೀವಿ. ನಮ್ದು ಏನಾಗಿದೆ ಅಂದ್ರೆ ನಮ್ಮ ಸಮಾಜ ಮುಗ್ಧ ಜನ. ನಾವು ನಮ್ಗೆ ಖಾಲಿ ಓಟೇ ಬೇಕಾಗಿಲ್ಲ, ಜನರಿಗೆ ಕೆಲಸ ಬೇಕಾಗಿಲ್ಲ, ನಮ್ಮ ಸಮಾಜ ಬೇಕಾಗಿಲ್ಲ, ನಮ್ಮ ದೇವ್ರು ಬೇಕಾಗಿಲ್ಲ. ಅವ್ರಿಗೆ ಆ ಥರ ಮಾಡ್ತಾ ಇದ್ದಾರೆ. ಇಲ್ಲ ಅದೇನು ರೂಢ ಅಡೆತಡೆ ಆದ್ರೂ ನಮ್ಮ ಸಮಾಜ ಮುಖಂಡಿರ್ತಾರೆ. ನಮ್ಮ ಸಮಾಜದಲ್ಲಿ ತಾಂಡದ ನಾಯಕರು, ಕಾರಭಾರಿ, ಡಾವ್ ಸಾಂಡ್ ಅಂತ ಇರ್ತಾರೆ. 4 ಜನ ಇರ್ತಾರೆ ಒಂದು ತಾಂಡದಲ್ಲಿ. 4 ಜನ ಮುಖಂಡರು ಇರ್ತಾರೆ, ಈ ಪಾರ್ಟಿಯಲ್ಲಿ ಆ ಪಾರ್ಟಿ. ಅವ್ರಿಗೆ ಕರೆಸಿ ಕಾಂಟ್ರಾಕ್ಟರ್ ಆಗಲಿ, ಶಾಸಕರಾಗಲಿ, ಮತ್ತು ಅವರು ಏನು PW ಇಲಾಖೆದವರಾಗಲಿ ಅವ್ರಿಗೆ ಕರೆಸಿ ಅವ್ರಿಗೆ ಗಮನಕ್ಕೆ ತೊಗೊಂಡು, ಇಲ್ಲಪ್ಪ ನಾವು ನಿಮ್ಗೆ ವಿಶ್ವಾಸಕ್ಕೆ ತೊಗೊಂಡು ನಾವು ಈ ಥರ ಮಾಡ್ತಾ ಇದ್ದೀವಿ, ಇದಕ್ಕೆ ನಿಮ್ಮ ಸಹಮತ ಬೇಕಂತ ಕೇಳಿದ್ರೆ ನಮ್ಮ ಜನರ ಕೊಡ್ತಾರೆ ಸರ್ ಸಹಮತ. ನಾವೇ ನಮ್ಮ ಸಂಸ್ಕೃತಿ ಏನಿದೆ, ನಮ್ಮ ಸಮಾಜದ ಸೇವಾಲಾಲ್ ಮಹಾರಾಜ್ ಪೂಜೆ ಮಾಡಿ ಪುನಸ್ಕಾರ ಮಾಡಿ ನಾವು ತಕ್ಕೋತಿದ್ದೆವು. ಇಷ್ಟು ಹೇಳ್ತಾ ಇದ್ದೀರಿ, ಏನು ಗೊತ್ತಿಲ್ಲ ಸರ್. ರಾತ್ರಿ ತೆಗೆದಿದ್ದಾರೆ, ನಿನ್ನ ರಾತ್ರಿ ಗೊತ್ತಿರಲಾರ್ದಂಗೆ ಹಾಕಿದ್ದಾರೆ ಕಿಡಿಗಳು. ಸ್ಥಳ ರೋಡ್ ಇದೆ ಸರ್, ರೋಡ್ ನಡಬರ್ಕಿದೆ, ಚೌಕ್ ಇದೆ, ಸರ್ಕಲ್ ಇದೆ, 3 ರೋಡ್ ಇದೆ. ಈ ಶಹಾಬಾದ್ ರೋಡ್ಲಿಂದ ಗುಲ್ಬರ್ಗ ಬರೋದು ಒಂದು ರೋಡು, ಅಲ್ಲಿಂದ ಬಾಪುನಾಯಕ್ ತಾಂಡ ಜಾಪುರ್ ಹೋಗೋ ರೋಡ್ ಇದೆ. ಆ ರೋಡಿಗಿದೆ ಸರ್, ಯಾರಿಗೆ ತೊಂದರೆ ಇಲ್ಲ. ಅಲ್ಲಿಂದ ಗಾಡಿ ಹೋಗೋದು ಬರೋಕ್ಕೆ ಏನು ತೊಂದರೆ ಇಲ್ಲ. 35 ಫೀಟ್ ರೋಡ್ ಇದೆ ಸರ್. ಅದು ಈಗ ಬೇಕಂತ ಅಲ್ಲಿ ನಾವು ಫೂಲ್ ಹಾಕ್ತಾ ಇದ್ದೀವಿ ಅಂತ ಕಿತ್ತಿದ್ದಾರೆ. ರಾತ್ರಿ ಅಲ್ಲಿ ಏನು ನಾವು ಫುಲ್ ಅಲ್ಲಿ ಏನು ನಾವು ಬ್ರಿಡ್ಜ್ ಮಾಡ್ತಾ ಇದ್ದೀವಿ ಅಂತ ತೆಗೆದು ನಿನ್ನೆ ಬ್ರಿಡ್ಜ್ ಮಾಡಿಲ್ಲ, ಏನು ಮಾಡಲ್ಲ, ಮತ್ತು ಅದೇ ಸೇಮ್ ಮಾಡಿ ಅಲ್ಲೇ ಮತ್ತೆ ಹಾಕಿದ್ದಾರೆ. ಇದು ಯಾರ್ದು ಕುತಂತ್ರ ಸರ್? FIR ಮಾಡಲಿಲ್ಲ ಸರ್. ಅವ್ರು ಏನಂದ್ರು ಲಾಸ್ಟ್ ಟೈಮ್ ಕಾಂಟ್ರಾಕ್ಟರ ಶಾಸಕರು ನಮಗೆ ಕಾಲ್ ಮಾಡಿದರು. ನಾನು ಇದ್ರ ಬಗ್ಗೆ ಏನಿದ್ರು ನಾವು ಕ್ಲಿಯರಿಫೈ ಮಾಡ್ತೇವೆ, ಅದು ಕ್ಲಿಯರಾಗಿ ಮಾಡಿಕೊಡ್ತೇವೆ ಅಂತ ಹೇಳೋಣ ನಾವು ಗಪ್ಕೊಂಡಿದ್ದೇವೆ. ಶಾಸಕರು ನನಗೆ ಮಾತಾಡಿದ್ದಾರೆ ಸರ್. ನಾನೇ ಪೂಜೆ ಮಾಡಿಸೀನಿ, ನಾನೇ ಉದ್ಘಾಟನೆ ಮಾಡಿಸೀನಿ, ನಾನೇ ಹೇಳಿಕೆ ತೆಗಿಸಿನಪ್ಪ, ಅದು ಏನದ ನಾ ಮಾಡ್ತೀನಿ. ಇದೇ ಮಾತು ನಮಗೆ ಹೇಳ್ತಾ ಇದ್ದಾರಲ್ಲ, ಅದೇ ಮಾತು ನಮ್ಮ ಸಮಾಜದ ಮುಖಂಡರಿಗೆ ಅಲ್ಲಿ ಊರಿದ್ದಾರೆ ಸಮಾಜದ ಮುಖಂಡರಿಗೆ ಹೇಳೋರು ಮುಗದೇ ಹೋಗ್ತೀವಿ ಸರ್. ಏನು ಆತಿದ್ದಿಲ್ಲ, ಸಮಾಜದ ತೊಗೊಂಡಿಲ್ಲ, ಪರ್ಮಿಷನ್ ತೊಗೊಂಡಿಲ್ಲ. ಹಾಂ ನೋಡಿ ಸರ್, ನಮ್ಮ ಸೇವಾಲಾಲ್ ಮಹಾರಾಜರು ನಮಗಾಗಿ ಏನೇನು ಮಾಡಿದ್ದಾರೆ, ತ್ಯಾಗ, ಅದಕ್ಕೆ ನಾವು ಅವ್ರ ಹೆಸರ ಮೇಲೆ ನಮ್ಮ ಸಮಾಜ ಇದೆ. ಅವ್ರ ಹೆಸರ ಮೇಲೆ ಅವ್ರ ದಾರಿಯಲ್ಲಿ ನಮ್ಮ ಸಮಾಜ ಹೋಗ್ತಾ ಇದೆ. ಈಗ ನಮ್ಮ ಹುಡುಗರು ಆದ್ರೂ ಬರಬೇಕಾದ್ರೂ ಅವರು ನೋಡಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಬರೆದ ಅವ್ರ ತಕ್ಕಂತೆ ನಡೆಯಬೇಕು ಅಂತ ಎಲ್ಲರೂ ಹೇಳಿದ್ದಾರೆ. ಆ ಥರ ನಮ್ಮ ಸೇವಾಲಾಲ್ ಮಹಾರಾಜರು ನಮ್ಮ ಸಮಾಜಿಗೆ ಒಂದು ದೊಡ್ಡ ಕೊಡುಗೆ ಕೊಟ್ಟಿದ್ದಾರೆ. ಅದಕ್ಕಾಗಿ ನಾವು ಮಾಡಿದ್ವಿ ಸರ್.